और 14 जनवरी मकर संक्रांति के दिन माँ बहन मान योजना के तहत पूरे एक साल का 30,000 रुपया माता और बहनों के खाते में हम लोग डालने का काम करेंगे। अब्बब्बा ಇದಪ್ಪ ಧಮಾಕ ಅಂದರೆ ಇನ್ನೇನು 2 ತಿಂಗಳಾದರೆ ಸಾಕು ನಮ್ಮ ಅಕೌಂಟಿಗೆ 30,000 ಬಂದು ಬೀಳುತ್ತೆ. ಒಂದೇ ಒಂದು ಕೆಲಸ ಮಾಡಬೇಕಾಗಿರೋದು ವೋಟ್ ಹಾಕಬೇಕಾಗಿರೋದು RJDಗೆ ಕಾಂಗ್ರೆಸ್ಗೆ. ಎಂಥ ಬಂಪರ್ ಆಫರ್ ಕೊಟ್ಟಿದೆ RJD ಅಂದರೆ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಇಬ್ಬರೂ ಕೂಡ ಬಿಗ್ ಶಾಕಲ್ಲಿರೋದಂತೂ ಖಂಡಿತ. ಈ ಬಿಗ್ ಶಾಕಿಂದ ಏನನ್ನು BJP ಕೊಡುತ್ತೆ, ಇದಕ್ಕೊಂದು ಉತ್ತರ ಏನಿರುತ್ತೆ? ಇಲ್ಲ ಈ ಒಂದು ಗ್ಯಾರಂಟಿ ಆಫರನ್ನು ಮೀರಿ ಏನಾದರೂ ಜನ BJPಗೆ ವೋಟ್ ಹಾಕ್ತಾರಾ? ಈ ಬಾರಿ ಬಿಹಾರ ಚುನಾವಣೆ ಅಂತೂ ಒಂಥರ ಭರ್ಜರಿ ಆಫರ್ಗಳ ಸುರಿಮಳೆ ಆಗಿದೆ. ಬಿಹಾರದ ಜನ ಈ ಆಫರನ್ನು ಕೇಳಿಕೊಂಡ ಮೇಲೂ BJPಗೆ JDUಗೆ ವೋಟ್ ಹಾಕ್ತಾರೆ ಅಂದರೆ ನಿಜಕ್ಕೂ ಇದೊಂದು ಅಚ್ಚರಿಯ ಫಲಿತಾಂಶ. ಇಲ್ಲ ಅಂತ ಹೇಳಿದರೆ ಜನ ಆಮಿಷಕ್ಕೆ ಒಳಗಾಗೋದಿಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳಿದಂಥ ಫಲಿತಾಂಶ ಆಗಿರುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅಂತಹದ್ದೊಂದು ಆಫರನ್ನು RJDಯ ನಾಯಕ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಘೋಷಣೆ ಮಾಡಿರೋದು. ಅದು ಸಂಕ್ರಾಂತಿಗೆ ಆಗುವಂಥ ಮಹಾಕ್ರಾಂತಿ. ಸಂಕ್ರಾಂತಿಯ ದಿನ ಜನವರಿ 15ಕ್ಕೆ ನಿಮ್ಮ ಅಕೌಂಟಲ್ಲಿ ಬಿಹಾರದ ಪ್ರತಿ ಮಹಿಳೆಯ ಅಕೌಂಟಿಗೆ 30,000 ಹಣವನ್ನು ಹಾಕ್ತೀವಿ ಅಂತ. ಈ ಥರ ಆಫರ್ ಕೊಟ್ಟರೆ ಯಾರು ತಾನೇ ವೋಟ್ ಹಾಕಲ್ಲ ಹೇಳಿ? ಕರ್ನಾಟಕದಲ್ಲೂ ಇದೇ ಆಗಿತ್ತಲ್ವಾ, ತೆಲಂಗಾಣದಲ್ಲೂ ಇದೇ ಆಗಿದ್ದಲ್ವಾ. ಈ ಮಹಿಳೆಯರ ಅಕೌಂಟಿಗೆ ಹಣ ಹಾಕ್ತೀವಿ ಅಂತ ಹೇಳಿದ್ದೇ ತಡ ಮಹಿಳೆಯರಿಗೆ ನಿಯತ್ತು ಜಾಸ್ತಿ. ಮಹಿಳೆಯರು ನಮಗೆ ಯಾರು ಹೆಚ್ಚು ಕೊಡ್ತಾರೋ ಹಣವನ್ನು ಅವರ ಪರ ನಿಂತೇ ನಿಲ್ತಾರೆ. ಯಾಕೆಂದರೆ ನ್ಯೂಟ್ರಲ್ ವೋಟರ್ಸು, ಅವರಿಗೆ ಯಾವುದೇ ಪಕ್ಷದ ಒಲವು ಬಹುತೇಕ ಇರಲ್ಲ. ಮಹಿಳೆಯರಿಗೆ ಈ ನಾಯಕ ಆ ನಾಯಕ, ಆ ಪಕ್ಷ ಈ ಪಕ್ಷ ಅನ್ನೋದಿರಲ್ಲ. ಇವತ್ತಿನ ಯುವಕರಲ್ಲಿ ಜೆನ್ಸಿಗಳಲ್ಲಿ ಇರಬಹುದು, ಆದರೆ ಮಹಿಳೆಯರ ಲೆಕ್ಕಾಚಾರ, ಅವರ ಮೆಂಟಾಲಿಟಿ ಒಂದೇ. ನನ್ನ ಮನೆಯನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಜೀವನ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಕುಟುಂಬಕ್ಕೆ ನಾನು ನನ್ನ ಕೈಲಾದಷ್ಟನ್ನು ಮಾಡಬೇಕು ಅಂತ. ಹಾಗಾಗಿ ಮನೆಯಲ್ಲಿ ತನ್ನದು ಅಂತ ಸ್ವಲ್ಪ ಹಣ ಇದ್ದರೆ ಆಗ ಗಂಡನನ್ನು ಕೇಳಿ ಗಂಡನ ಜೊತೆ ಪ್ರತಿ ಹಣಕ್ಕೂ ಕೂಡ ಚೊರೆ ಮಾಡಿ ಅವ್ರ ಜೊತೆ ಒಂದಷ್ಟು ಮಾತುಕತೆ, ದಿನ ವಾದ ವಿವಾದ ಇದೆಲ್ಲ ಆಗೋದಕ್ಕಿಂತ ನನ್ನ ಹತ್ರನೇ ಹಣ ಇದ್ದರೆ ನನಗೇನು ಬೇಕು ನಾನು ತಂದ್ಕೋಬೋದು. ಮನೆಯಲ್ಲಿ ದುಡಿಯುವಂಥ ಗಂಡ ಹಣವನ್ನು ಕೊಡೋದಿಲ್ಲ ಕೇಳಿದಷ್ಟು, ಅವನ ಕೈಯಿಂದ ಹಣ ತೊಗೊಳೋದು ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಅಕೌಂಟಲ್ಲೇ ಹಣ ಇದ್ದುಬಿಟ್ರೆ ನನಗೇನು ಬೇಕು, ಮನೆಗೇನು ಬೇಕು ಅದನ್ನು ತಂದ್ಕೋಬೋದಲ್ವಾ? ಇದು ಎಲ್ಲ ಭಾರತೀಯ ನಾರಿಯರ, ಭಾರತೀಯರ ಹೆಣ್ಣುಮಕ್ಕಳ ಮೆಂಟ್ಯಾಲಿಟಿ. ಇಂಥ ಮೆಂಟ್ಯಾಲಿಟಿ ಇರುವಾಗ ಅದು ಕರ್ನಾಟಕ ತೆಲಂಗಾಣದಲ್ಲಿ 2,000 2,500 ಅಕೌಂಟಿಗೆ ಹಾಕಿ ಗೆದ್ದಿರುವಾಗ ಬಿಹಾರದಲ್ಲಿ ಒಂದೇ ಸಾರಿ 30,000 ಅಕೌಂಟಿಗೆ ಬರುತ್ತೆ ಅಂದರೆ ಹೆಣ್ಣುಮಕ್ಳು ಅದು ಏನೇನು ಕನಸನ್ನು ಕಾಣಬೇಡ ಹೇಳಿ. ಒಂದು ಓಟನ್ನು ಹಾಕ್ಬಿಡೋಣ, ಕಳ್ಕೊಳ್ಳೋದೇನಿದೆ? ಒಂದು ಓಟ್ ಹಾಕಿದರೆ 30,000 ಬರುತ್ತೆ ಅಂದರೆ ಹಾಕ್ಬಿಡೋಣ ಅಂತ ಬಿಹಾರದ ಹೆಣ್ಣು ಮಕ್ಕಳು ಅಂದರೆ ಅರ್ಧಕ್ಕರ್ಧ ವೋಟರ್ಸ್ ಏನಿದಾರೋ ಸೀದಾ ತಮ್ಮ ಓಟನ್ನು ತೊಗೊಂಡೋಗಿ RJDಗೆ ಕಾಂಗ್ರೆಸ್ಗೆ ಹಾಕಿದ್ರು ಅಂತ ಇಟ್ಕೊಳ್ಳಿ. ಆಗ ಮೋದಿ ನಿತೀಶ್ರ ಏನು ಕನಸಿತ್ತಲ್ಲ NDAದ್ದು, ಅದು ಮಣ್ಣು ಪಾಲಾಗಿ ಹೋಗುತ್ತೆ. ಆದರೆ ಹೀಗಾಗುತ್ತಾ? BJP ಏನೋ ಕೌಂಟ್ರು ಮಾಡ್ತು ಬಿಡಿ. ಯಾವುದಕ್ಕೆ? ಒಂದು ಮನೆಗೆ ಒಂದು ಸರ್ಕಾರಿ ಉದ್ಯೋಗ ಅನ್ನೋದನ್ನು ಕೌಂಟ್ರು ಮಾಡ್ತು. ಜನರಿಗೂ ಅದ್ರ ಬಗ್ಗೆ ಒಂದು ಅಂದಾಜಿದೆ. ಒಂದು ಮನೆಗೆ ಒಂದು ಸರ್ಕಾರಿ ಉದ್ಯೋಗ ಹೆಂಗೆ ಕೊಡೋಕ್ಕಾಗುತ್ತೆ ಹೇಳಿ? ಸರ್ಕಾರಿ ಉದ್ಯೋಗ ಹಂಗೆ ಕೊಡೋಕ್ಕೆ ಸಾಧ್ಯ ಆಗೋದಾದರೆ ಎಷ್ಟು ಸರ್ಕಾರಿ ಕಚೇರಿಗಳಿದ್ದಾವೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು? ಏನು 2 ಕೋಟಿ 3 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅದು ಬಿಡಿ, ಅದನ್ನು ಅಷ್ಟೊಂದು ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೇನೋ ಆಗಲ್ಲ. ಹಾಗಾಗಿ ಅಮಿತ್ ಶಾ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದರು. ಎಲ್ಲಿಂದ ಹಣ ತರ್ತೀರಾ ಸರ್ಕಾರಿ ಉದ್ಯೋಗ ಕೊಟ್ಟು? 1 ಕೋಟಿ ಸರ್ಕಾರಿ ಉದ್ಯೋಗ ಕೊಡಬೇಕಾಗುತ್ತೆ. ಸುಮ್ಮನೆ ಅಂದರೆ ಕನಿಷ್ಠ 1 ಕೋಟಿ ಸರ್ಕಾರಿ ಉದ್ಯೋಗ ಅಂದ್ಕೊಂಡ್ರು ಎಲ್ಲ ಕ್ರೈಟೀರಿಯಾವನ್ನು ತೆಗೆದು. ಹೇಗೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟೋರಿಗೆ ಗೃಹಲಕ್ಷ್ಮಿ ಇಲ್ಲ, ಟ್ಯಾಕ್ಸ್ ಕಟ್ಟೋರಿಗೆ ಗೃಹ ಜ್ಯೋತಿ ಇಲ್ಲ, ಈ ರೀತಿಯ ಒಂದಷ್ಟು GST ಬಿಲ್ ಯಾರ್ಯಾರೆಲ್ಲ ಕಟ್ತಾರೋ ಅವರಿಗೆಲ್ಲ ಏನು ಉಚಿತ ವಿದ್ಯುತ್ ಇಲ್ಲ, ಇದೆಲ್ಲ ಮಾಡಿದ್ರು. ಆ ರೀತಿ ಒಂದಷ್ಟು ಏನು ಕಡಿತ ಮಾಡಿ ನೀವು ಕೊಡ್ತೀರಿ ಅಂದರೂ 1 ಕೋಟಿ ಜನರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು, ಇದು ಸಾಧ್ಯನೇ ಇಲ್ಲ. ಆದರೆ ಪ್ರತಿ ಮಹಿಳೆ ಅಕೌಂಟಿಗೆ 2,000 ಬರೋದಿದೆಯಲ್ಲ, ಅದು ಕರ್ನಾಟಕದಲ್ಲಿ 2-3 ತಿಂಗಳಿಗೆ ಒಂದು ಸರಿ ಆದರೂ ಬರ್ತಾ ಇದೆ. ಜನರಿಗೆ ಏನನ್ಸುತ್ತೆ, ವರ್ಷದಲ್ಲಿ ಒಂದು ಸಾರಿ, ಅದು ಯೋಚನೆ ಮಾಡಿ, ತೇಜಸ್ವಿ ಯಾದವ್ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ವರ್ಷದಲ್ಲಿ ಒಂದು ಸಾರಿ ಹಾಕೋದು ಅಂದರೆ ನಿಮಗೆ 5 ವರ್ಷದಲ್ಲಿ 1.5 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀವಿ.
ನಮಗೆ ಅಧಿಕಾರವನ್ನು ಕೊಡಿ, ಈ ರೀತಿ ಗ್ಯಾರಂಟಿ ಕೊಟ್ಟರೆ ಇನ್ನೇನೇನು ಜನರಿಗೆ ಯಾವ್ಯಾವ ರೀತಿ ಆಮಿಷಗಳನ್ನ ಒಡ್ಡಿ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ಬೋದು. ಇದು ಚುನಾವಣೆಗೆ 2 ದಿನ ಹಿಂದೆ ಈ ಘೋಷಣೆ ಮಾಡ್ತಾರೆ ಅಂದರೆ ಜನರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಬಹುದು. ನಿಜಕ್ಕೂ ಒಂದು ಭರ್ಜರಿಯಾದಂಥ ಘೋಷಣೆ. ಬಟ್ ಇದನ್ನು ಈಡೇರಿಸೋದಕ್ಕೆ ಎಷ್ಟು ಹಣ ಬೇಕು ಅನ್ನೋದು ಪ್ರಶ್ನೆ. ಇದನ್ನು ಈಡೇರಿಸೋದಕ್ಕೆ ಇಡೀ ಬಿಹಾರದ ಬಜೆಟನ್ನೇ ಕೊಡಬೇಕಾಗುತ್ತೆ. ಇದು ಕೂಡ ವಯಬಲ್ ಅಲ್ಲ, ಇದು ಕೂಡ ಮಾಡಬಹುದಾದಂತಹ ಅಥವಾ ಸಾಧಿಸಬಹುದಾದಂತಹ ಘೋಷಣೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಪ್ರತಿ ಮಹಿಳೆಗೆ ಜನವರಿ 14-15ಕ್ಕೆ 30,000 ಹಾಕ್ತೀವಿ ಅಂದರೆ ಹಾಕಬೇಕಾಗುತ್ತೆ. ಯಾಕಂದರೆ ಒಂದು ಡೇಟನ್ನು ಕೊಟ್ಟಿದ್ದಾಗಿದೆ, ಆ ಡೇಟಿಗೆ ಬರಲಿಲ್ಲ ಅಂದರೆ ಸರ್ಕಾರ ಮಾತಿಗೆ ತಪ್ಪಿದ ಹಾಗೆ. ಏನೇ ಕ್ರೈಟೀರಿಯಾಗಳನ್ನು ಉಪಯೋಗಿಸಿದ್ರು ಕೂಡ ಕರ್ನಾಟಕದಲ್ಲಿ ಕೂಡ ಎಲ್ಲ ಕ್ರೈಟೀರಿಯಾಗಳನ್ನು ಉಪಯೋಗಿಸಿನೇ ಕೊಡ್ತಾರೆ ಅಂತಂದರೂ ಕೂಡ, ಮನೆಯಲ್ಲಿ 2 ಹೆಣ್ಮಕ್ಳಿದ್ರೆ ಒಬ್ಬರಿಗೆ ಕೊಡ್ತೀವಿ ಅಂತಂದರೂ ಕೂಡ ಬಿಹಾರ ಸರ್ಕಾರ ತಮ್ಮ ಬಜೆಟ್ಗಿಂತ ಹೆಚ್ಚಿನ ಹಣವನ್ನು ಒಮ್ಮೆಲೆ ಕೊಡಬೇಕಾಗತ್ತೆ. ಇದು ಸಾಧ್ಯನಾ? ಸಾಧ್ಯ ಅನ್ನೋದನ್ನು ಸಾಧ್ಯ ಆಗಿಸ್ತೀವಿ ಅಂತೇನೋ ಘೋಷಣೆಯನ್ನೇನೋ ತೇಜಸ್ವಿ ಮಾಡಿದ್ದಾರೆ. ಇದನ್ನು ನಂಬಿಕೊಂಡು ಹೆಣ್ಮಕ್ಳೇನಾದರೂ ಮತ ಹಾಕಿದರೆ ಬಿಡು, ಬಿಹಾರದಲ್ಲಿ ಕೊಡ್ತಾರೆ, ನಮಗೇನೋ ಮಾಡ್ತಾರೆ, RJD ಅವರು 30,000 ನಮ್ಮ ಅಕೌಂಟಿಗೆ ಹಾಕ್ತಾರೆ ಅಂತೇನಾದರೂ ವೋಟ್ ಹಾಕಿದರೆ ನರೇಂದ್ರ ಮೋದಿ ನಿತೀಶ್ ಅವರ ಹೋರಾಟ, ನರೇಂದ್ರ ಮೋದಿ ನಿತೀಶ್ ಅವರ ಸರ್ಕಾರಕ್ಕೆ ಅವಕಾಶ ಸಿಗೋದಿಲ್ಲ. ಖಂಡಿತ RJD ಕಾಂಗ್ರೆಸ್ ಮಿತ್ರ ಪಕ್ಷಗಳು ಕೈ ಎತ್ತಿ ಜೋಡೆತ್ತುಗಳ ರೀತಿ ರಾಹುಲ್ ತೇಜಸ್ವಿ ಅಧಿಕಾರಕ್ಕೆ ಏರ್ತಾರೆ. ಈ ಘೋಷಣೆ ಮಾತ್ರ ಒಂಥರ ಗೇಮ್ ಚೇಂಜರ್ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇದೇ ಕಿಂಗ್ ಮೇಕರ್ ಆಗಬಹುದು ಈ ಘೋಷಣೆ. ಕರ್ನಾಟಕದಲ್ಲಿ ಹೇಗೆ 135 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತೋ, ಕರ್ನಾಟಕದಲ್ಲಿ ಯಾವ ರೀತಿ ಎಲ್ಲೆಲ್ಲೆಲ್ಲ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ರು ಅಲ್ಲೆಲ್ಲ ಗೆದ್ದು ಬಿಟ್ರು. ಗ್ಯಾರಂಟಿಗಳನ್ನು ಸೈನ್ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನು ತಗೊಂಡೋಗಿ ಚಾಮುಂಡೇಶ್ವರಿ ಮುಂದಿಟ್ಟು ನಾವು ಪಕ್ಕ ದೇವರ ಆಣೆಯಾಗಿ ನಿಮಗೆ ಪ್ರತಿ ತಿಂಗಳು 2,000 ಹಾಕ್ತೀವಿ ಅಂತೇಳಿ ಈಗ ಅದನ್ನು ತಪ್ಪಿಸ್ಕೊಂಡು 3 ತಿಂಗಳು 6 ತಿಂಗಳಿಗೆ ಹಾಕ್ತಾ ಇದ್ದಾರೋ, ಆ ರೀತಿ 30,000ನ ನಾವು ಹಾಕ್ತೀವಿ ಅಂತ ಗ್ಯಾರಂಟಿ ನಂಬಿಸಿ ಜನರ ಓಟನ್ನು ಪಡ್ಕೊಂಡ್ರೆ ಖಂಡಿತ ಬಿಹಾರದಲ್ಲಿ ಈ ಬಾರಿ ಒಂಥರ ಕ್ರಾಂತಿಕಾರಿ ಘೋಷಣೆಗಳಿಂದಾಗಿ RJD ಮತ್ತೆ ಅಧಿಕಾರಕ್ಕೆ ಬಂದಾಗುತ್ತೆ. 135ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ RJD ಸ್ಪರ್ಧೆ ಮಾಡ್ತಾ ಇದೆ. ಸಾಕು ಅವರಿಗೆ 122 ಸಾಕು, 122 ಬಂದರೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟನ್ನು ಮಾಡೋಣ ಅಂತ RJD ಯೋಚನೆ ಮಾಡ್ತಾ ಇದೆ. ಏನು ಇದಕ್ಕೆ ನರೇಂದ್ರ ಮೋದಿ ನಿತೀಶ್ ಹೇಗೆ ಕೌಂಟ್ರ್ ಮಾಡ್ತಾರೆ ಇದನ್ನು ಕಾದು ನೋಡಬೇಕಷ್ಟೇ. ಇರೋದು ಇನ್ನು 2 ದಿನ, ಚುನಾವಣೆಗೆ 1 ದಿನ ಬಾಕಿ ಇದೆ. ಮುಂದಿನ ಹಂತದ ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇದೆ. ಇದರಿಂದ BJP ಎದುರಿಸ್ತಾ ಇರುವಂಥ ಸವಾಲನ್ನು ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದೇ ಪ್ರಶ್ನೆ. और सरकार बनते ही आप सब लोग जानते हैं कि मकर संक्रांति का जो दिन है, यानी खरवास के बाद मकर संक्रांति आता है. हिंदुओं के लिए जो है नया साल के तौर पे लोग देखते हैं. दही चूड़ा जो है हम लोग खाते हैं. यानी 14 जनवरी को होता है, सरकार बनेगी और 14 जनवरी मकर संक्रांति के दिन मां बहन मान योजना के तहत पूरे 1 साल का 30,000 रुपया माताओं बहनों के खाते में हम लोग डालने का काम करेंगे, ताकि इस महंगाई के जमाने में उनको जो है सहयोग मिले. 5 साल का 1.5 लाख रुपया होता है और महीना का 2,500, यानी 12 महीने का 1 साल का एक साथ जो है 14 जनवरी मकर संक्रांति के दिन 30,000 रुपये उनके खाते में डायरेक्ट हम लोग डालने का काम करेंगे. और जितनी जीविका दीदियां हैं और उनके साथ जो अन्य समूह हैं, जो दीदियां हैं, जितना शोषण इस सरकार में हुआ है, जितना काम इस सरकार में उन लोगों से कराया गया है, लेकिन इसके अवज में उनको कुछ जो है नहीं मिलता है. तो इसलिए हम लोगों ने पहले भी जीविका दीदियों के लिए हम लोगों ने कहा था कि जीविका दीदी जो CM है, कम्युनिटी मोबिलाइजर जो है, उन सब CM दीदियों को हम लोग जो है स्थायी करेंगे और मानदेय जो है उनका 30,000 रुपया किया जाएगा.
जो कैडर है, जिनका कैडर है, जो समूह है, जो दीदियां हैं, दिन रात जो सरकार काम कराती है, उन दीदियों के लिए 2000 रुपया प्रति माह हम लोग जो है देने का काम करेंगे। साथ ही साथ जो उधार लेती हैं, जो इंटरेस्ट लगता है लौटाने में, उस इंटरेस्ट को भी जो है हम लोग माफ करेंगे और 5 लाख रुपए का बीमा उन तमाम दीदियों के लिए हम लोग जो है कराने का काम करेंगे। एक बहुत पुराना इश्यू है और सभी लोगों की मांग थी, कर्मचारियों की मांग थी, जिसको हमने बिहार विधानसभा में भी सरकार से कई बार हम लोगों ने मांग की। ओपीएस, ओल्ड पेंशन स्कीम, हमारी सरकार बनेगी तो ओल्ड पेंशन स्कीम जो है लागू किया जाएगा।